ಹಲೋ ಮಕ್ಕಳೇ, ವೆಲ್ಕಮ್ ಟು ಬಯೋ ಕ್ಲಾಸ್. ಓಕೆ, ಇವತ್ತಿನ ಬಯೋ ಕ್ಲಾಸಲ್ಲಿ ನಾವೇನು ಕಲಿತಿದ್ದೀವಿ ಅಂತಂತಂದರೆ ಲಾಸ್ಟಲ್ಲಿ ನಾವು ನಾಮಿನ್ಕ್ಲೇಚರ್ ಬಗ್ಗೆ ಎಲ್ಲ ಕಲ್ತ್ವಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ಇವಾಗ ಒಂದು ಪ್ಲ್ಯಾಂಟ್ಸ್ನ ಅಥವಾ ಅನಿಮಲ್ಸ್ನ ನೇಮ್ ಮಾಡೋದು ಅಷ್ಟು ಈಸಿ ಅಲ್ಲ, ಅದು ನಿಮಗೂ ಗೊತ್ತು ಆಯಿತಾ. ಪ್ಲ್ಯಾಂಟ್ಸ್ ಒಂದು ಕ್ಯಾಟಗರಿ ಬರುತ್ತೆ, ಆ್ಯನಿಮಲ್ಸ್ ಒಂದು ಕ್ಯಾಟಗರಿ ಬರುತ್ತೆ. ಸದ್ಯಕ್ಕೆ ನಮಗೆ ಗೊತ್ತಿರೋದು ಇವೆರಡೆ ಅಲ್ವಾ. ಸೊ ಎಷ್ಟು ಸ್ಪೀಷೀಸ್ ಇದೆ, ಎಷ್ಟು ಆರ್ಗಾನಿಸಮ್ಸ್ ಇದ್ದಾವೆ ಆಲ್ ಓವರ್ ದಿ ವರ್ಲ್ಡು, ಪ್ರತಿಯೊಂದ್ರದ್ದು ನೋಡಿಕೊಂಡು ಪ್ರತಿಯೊಂದ್ರದ್ದು ಇದ್ರದ್ದೇ ಇದು ಅಂತ ಹೇಳೋಕ್ಕಾಗತ್ತಾ? ಚಾನ್ಸೇ ಇಲ್ಲ ಅಲ್ವಾ. ಎಷ್ಟು ಇಂಪಾಸಿಬಲ್ ಅಮೌಂಟ್ ಆಫ್ ಸ್ಪೀಷೀಸ್ ಇದೆ, ಇಂಪಾಸಿಬಲ್ ಅಮೌಂಟ್ ಆಫ್ ಆರ್ಗಾನಿಸಮ್ಸ್ ಇದ್ದಾವೆ. ಸೊ ಅದು ಎಲ್ಲ ಆರ್ಗಾನಿಸಮ್ಸನ್ನು ನಿಮಗೆ ಗೊತ್ತಿರಬೇಕು. ಅದ್ರ ಪ್ರಕಾರ ನೀವು ನಾಮಿನ್ಕ್ಲೇಚರ್ನ ಬರೀಬೇಕು, ಒಂದು ಸೈಂಟಿಫಿಕ್ ನೇಮ್ನ ಬರೀಬೇಕು ಅಂದರೆ ಇಟ್ಸ್ ನಾಟ್ ಆನ್ ಈಸಿ ಟಾಸ್ಕ್. ಓಕೆ, ಸೊ ಸೈಂಟಿಸ್ಟ್ ಏನು ಮಾಡಿದರು, ಕ್ಯಾರಲಸ್ ಲೀನಿಯಸ್ ಆಗಿರ್ಬೋದು, ಡಿಫ್ರೆಂಟ್ ಸೈಂಟಿಸ್ಟು ಸ್ಟಡಿ ಮಾಡಿದಾಗ ನಾವು ಒಂದು ಕನ್ಕ್ಲೂಷನಿಗೆ ಬರೋಣ, ಇದನ್ನು ಈ ಥರನೇ ಮಾಡೋಣ ಆ ಥರನೇ ಮಾಡೋಣ ಅಂತ ಅಂದಾಗ ದೇ ಹ್ಯಾವ್ ಕಮ್ ಅಪ್ ವಿತ್ ದ ವರ್ಡ್ ಕಾಲ್ಡ್ ಆ್ಯಸ್ ಕ್ಲಾಸಿಫಿಕೇಷನ್ ಅಂತ ಒಂದು ವರ್ಡ್ ತಂದರು. ಓಕೆ, ಏನು ಮ್ಯಾಮ್ ಇದು ಕ್ಲಾಸಿಫಿಕೇಷನ್ ಅಂತಂತಂದರೆ ಆಯಿತಾ, ನಿಮ್ಮದು ಕ್ಲಾಸಿಫೈ ಮಾಡಿ. ಇವಾಗ ಇದು ಇಲ್ಲೊಂದು ಪ್ಲ್ಯಾಂಟ್ ಫ್ರೂಟ್ ಇದೆ, ಇಲ್ಲೊಂದು ವೆಜಿಟೇಬಲ್ ಇದೆ ಆಯಿತಾ, ಇಲ್ಲೊಂದು ಫ್ರೂಟು ಇದೊಂದು ವೆಜಿಟೇಬಲ್, ಇವೆರಡು ಮಧ್ಯೆ ಕ್ಲಾಸಿಫೈ ಮಾಡ್ರಿ ಅಂತ ಆರಾಮಾಗಿ ಮಾಡ್ತೀರ ಅಲ್ವಾ. ಇಲ್ಲ ಮ್ಯಾಮ್ ಇಲ್ಲೊಂದು ಫ್ರೂಟ್ ಇದೆ, ಇವೆರಡು ಆ್ಯಪಲ್, ಇದು ಒಂದು ಟೊಮ್ಯಾಟೊ. ಓಕೆ, ಇದರಲ್ಲಿ ಫ್ರೂಟು ವೆಜಿಟೇಬಲ್ ಡಿವೈಡ್ ಮಾಡಿ ಅಂದರೆ ಇವೆರಡು ಫ್ರೂಟ್ಸಲ್ಲಿ ಬರುತ್ತೆ, ಇದು ಒಂದು ವೆಜಿಟೇಬಲಲ್ಲಿ ಬರುತ್ತೆ ಅಂತ ಹೇಳ್ತೀರಾ. ಯಾವ ಥರ ನಿಮಗೆ ಗೊತ್ತಿದೆ, ಇದಕ್ಕಿದೆ ಇದು ವೆಜಿಟೇಬಲ್ಸು ಇದು ಫ್ರೂಟ್ಸ್ ಅಂತ. ಯಾಕೆ? ಅದು ಆಲ್ರೆಡಿ ಕ್ಲಾಸಿಫೈ ಮಾಡಿಟ್ಟಿದ್ದಾರೆ. ಅದೇ ಥರನೇ ಇವರು ದೇ ಹ್ಯಾವ್ ಆಲ್ಸೋ ಕಮ್ ಅಪ್ ವಿತ್ ದ ವರ್ಡ್ ಕಾಲ್ಡ್ ಆಸ್ ಕ್ಲಾಸಿಫಿಕೇಷನ್. ಏನು ಮಾಡ್ತಾರೆ ಕ್ಲಾಸಿಫಿಕೇಷನಲ್ಲಿ ಅಂತಂದರೆ ಡಿಫ್ರೆಂಟ್ ಕೆಟಗರೀಸ್ ಫಾರ್ಮ್ ಮಾಡ್ತಾರೆ ಬೇಸ್ಡ್ ಆನ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸಿಂದ ಕ್ಲಾಸಿಫಿಕೇಷನ್ ಕೆಟಗರೀಸ್ನ ಫಾರ್ಮ್ ಮಾಡಿ ಆ ಕೆಟಗರೀಸಿಂದ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಓಕೆ ಆಯಿತಾ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಡಾಗ್ ಇದೆ, ಕ್ಯಾಟ್ ಇದೆ, ಮತ್ತು ಒಂದು ಪ್ಲ್ಯಾಂಟ್ ಇದೆ ಆಯಿತಾ. ನೀವು ಡಾಗ್ ಫೋಟೋ ತೋರಿಸಿದ್ರೆ ಡಾಗ್ ಅಂತಲೇ ಹೇಳ್ತೀರಾ, ಕ್ಯಾಟ್ ಫೋಟೋ ತೋರಿಸಿದ್ರೆ ಕ್ಯಾಟ್ ಅಂತಲೇ ಹೇಳ್ತೀರಾ, ಪ್ಲ್ಯಾಂಟ್ ಫೋಟೋ ತೋರಿಸಿದ್ರೆ ಇದು ಪ್ಲ್ಯಾಂಟ್ ಅಂತ ಹೇಳ್ತೀರಾ. ಬಿಕಾಸ್ ಇವು ಇದಕ್ಕೆ ಸೇರುತ್ತೆ ಅಂತ. ಅದೇ ಥರನೇ ಕೆಟಗರೀಸ್ ಮಾಡಿದ್ದಾರೆ. ಓಕೆ, ಇವಾಗ ಆನಿಮಲ್ಸ್ ಅಂತ ಬಂದಾಗ ಇವೆರಡು ಆನಿಮಲ್ ಸೆಕ್ಷನಲ್ಲಿ ಬರುತ್ತೆ, ಇವೆರಡು ಒಂದು ಕ್ಯಾಟಗರಿ. ಪ್ಲ್ಯಾಂಟ್ಸ್ ಅಂತ ಬಂದಾಗ ಒಂದು ಪ್ಲ್ಯಾಂಟ್ಸ್ ಕ್ಯಾಟಗರಿ ಅಂತ ಬರುತ್ತೆ. ಸೊ ಅಕಾರ್ಡಿಂಗ್ ಟು ದೆಮ್ classify is nothing but they will divide the organisms, or they will category the organisms based on some characteristics. Okay, characteristics ಇಂದ ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಫೈನ್. ಓಕೆ, ನಾವೀಗ ಇದೆಲ್ಲ ಗೊತ್ತಾಯ್ತು, ಕೆಟಗರೀಸ್ ಮಾಡಿದ್ವಿ ಅಂತ ಹೇಳಿದೆ ನಾನು. ನೆಕ್ಸ್ಟು ಏನಪ್ಪ ಅಂತಂತಂದರೆ, ಇವಾಗ ಕ್ಯಾಟ್ ಇದೆ, ಡಾಗ್ ಇದೆ, ಮ್ಯಾಮಲ್ಸ್ ಇದೆ, ಎಲ್ಲ ತುಂಬ ಆರ್ಗಾನಿಸಮ್ಸ್ ಇದೆ. ಸೊ ನಾವು ಪ್ರತಿಯೊಂದು ಆರ್ಗಾನಿಸಮ್ಸಿಗೆ ಏನಂತ ಕರಿತೀವಿ ಅಂದರೆ ವಿ ವಿಲ್ ಕಾಲ್ ವಿತ್ ದ ವರ್ಡ್ ಕಾಲ್ಡ್ ಆಸ್ ಟ್ಯಾಕ್ಸಾ ಅನ್ನೋ ಒಂದು ವರ್ಡಿಂದ ಕಾಲ್ ಮಾಡ್ತೀವಿ. ಇವಾಗ ಒಂದು ವೀಟ್ ಪ್ಲ್ಯಾಂಟ್ ಕೂಡ ಒಂದು ಟ್ಯಾಕ್ಸಾ ಆಗತ್ತೆ, ಇದು ಒಂದು ಟ್ಯಾಕ್ಸಾ ಆಯಿತಾ. ಒಂದು ಡಾಗ್ ಕೂಡ ಒಂದು ಟ್ಯಾಕ್ಸಾ ಆಗತ್ತೆ. ಟ್ಯಾಕ್ಸಾ ಈಸ್ ನಥಿಂಗ್ ಬಟ್ ದ ವರ್ಡ್ ವಿಚ್ ವಿ ಆರ್ ಯೂಸಿಂಗ್ ಫಾರ್ ಡಿಸ್ಕ್ರೈಬಿಂಗ್ ದ ಆರ್ಗಾನಿಸಮ್ಸ್ ಬೇಸ್ಡ್ ಆನ್ ಸಮ್ ಕ್ಯಾಟಗರೀಸ್. ಓಕೆನಾ, ಇದು ಒಂದು ಸೆಕ್ಷನ್ ಆಯಿತು. ಫೈನ್. ಇವಾಗ ಟ್ಯಾಕ್ಸಾ ಹೇಳಿದೆ, ಕ್ಲಾಸಿಫಿಕೇಶನ್ ಹೇಳಿದೆ. ನೆಕ್ಸ್ಟು ಇನ್ನೊಂದು ವರ್ಡ್ ಇದೆ, ಏನಪ್ಪ ಅಂತಂದರೆ ಟ್ಯಾಕ್ಸಾನಮಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವರ್ಡ್, ಸಮಥಿಂಗ್ ಡಿಫ್ರೆಂಟ್ ವರ್ಡ್. ಏನಪ್ಪ ಇದು ಟ್ಯಾಕ್ಸಾನಮಿ? ಏನು ಮ್ಯಾಮ್ ಇದು ಟ್ಯಾಕ್ಸಾ ಅಂತ ಹೇಳಿದ್ರಿ, ವೀಟ್ ಒನ್ ಟ್ಯಾಕ್ಸಾ, ಡಾಗ್ ಒನ್ ಟ್ಯಾಕ್ಸಾ, ಎಲ್ಲ ಟ್ಯಾಕ್ಸಾಸ್. ಓಕೆ, ವಾಟ್ ಇಸ್ ಟ್ಯಾಕ್ಸಾನಮಿ ಅಂತಂದರೆ ನಾವು ಇವಾಗ ಡಿಸ್ಕ್ರೈಬ್ ಮಾಡ್ತಿದ್ದೀವಿ ಬೇಸ್ಡ್ ಆನ್ ಸಮ್ ಕ್ಲಾಸಿಫಿಕೇಶನ್ ಇಂದ ಆಗಿರ್ಬೋದು, ಯಾವುದಾದ್ರೂ ಕ್ಯಾರೆಕ್ಟರಿಸ್ಟಿಕ್ಸ್ ಇಂದ ವಿ ಆರ್ ಡಿಸ್ಕ್ರೈಬಿಂಗ್ ದಿಸ್ ಆರ್ಗಾನಿಸಮ್ಸ್ ಅಲ್ವಾ. ಸೊ ನಾವೇನು ಡಿಸ್ಕ್ರೈಬ್ ಮಾಡ್ತಿದ್ದೀವಿ ಬೇಸ್ಡ್ ಆನ್ ಕ್ಲಾಸಿಫಿಕೇಶನ್ ಇಂದ, ಕ್ಯಾರೆಕ್ಟರಿಸ್ಟಿಕ್ಸ್ ಇಂದ. ನಾವಿವಾಗ ಇದೇ ಡಾಗು, ಇದೇ ಅನಿಮಲ್ ಅಂತ ಯಾವ ಥರ ಹೇಳ್ತೀವಿ ಬೇಸ್ಡ್ ಆನ್ ಅದು ನೋಡೋ ರೀತಿಯಿಂದ ಅಲ್ವಾ. ನಾವು ಯಾವ ಥರ ಡಾಗ್ನ ನೋಡ್ತೀವಿ ಆ ರೀತಿಯಿಂದ. ಸೊ ಇವೆಲ್ಲ ಏನೇನು ಬರತ್ತಲ್ವಾ, ಕ್ಯಾರೆಕ್ಟರಿಸ್ಟಿಕ್ಸು, ಕ್ಲಾಸಿಫಿಕೇಷನ್ನು, ನಾಮಿನ್ಕ್ಲೇಚರು ಆಯಿತಾ, ಇವೆಲ್ಲ ನಾವು ಸ್ಟಡಿ ಮಾಡಿದ್ದೀವಲ್ವಾ. ನಾಮಿನ್ಕ್ಲೇಚರು, ಕ್ಲಾಸಿಫಿಕೇಷನು, ಕ್ಯಾರೆಕ್ಟರಿಸ್ಟಿಕ್ಸು ಆಯಿತಾ. ಇದು ಐಡೆಂಟಿಫಿಕೇಷನ್ನು, ನಾವು ಐಡೆಂಟಿಫೈ ಮಾಡ್ತೀವಿ. ಐಡೆಂಟಿಫಿಕೇಷನ್ನು
ಎಲ್ಲದ್ರಿಂದ ನಾವು ಯಾವುದೇ ಒಂದು ಆರ್ಗಾನಿಸಮ್ನ ಇದೇ ಆರ್ಗಾನಿಸಮ್ ಅಂತ ಡಿಸ್ಕ್ರೈಬ್ ಮಾಡಕ್ಕೆ ಏನಂತ ಕರಿತೀವಿ, ಟ್ಯಾಕ್ಸಾನಮಿ ಅಂತ ಕರಿತೀವಿ. ಬೇಸ್ಡ್ ಆನ್ ದೀಸ್ ಕ್ಯಾಟಗರೀಸ್, ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಡಾಗಿಗೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಸೊ ವಿ ವಿಲ್ ಕಾಲ್ ವಿತ್ ದಿಸ್ ಡಾಗ್. ಕ್ಯಾಟಿಗೆ ಇವು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಆ್ಯಂಡ್ ದೆನ್ ನಾಮೆನ್ಕ್ಲೇಚರ್ ಇದಕ್ಕೆ ಮ್ಯಾಂಜಿಫೆರಾ ಇಂಡಿಕಾ ಇದೆ, ಇದು ಮ್ಯಾಂಗೋದು ಐಡೆಂಟಿಫೈ ಮಾಡ್ತೀವಿ. ಇದು ವೀಟ್ ಪ್ಲಾಂಟ್, ಇದು ರೋಸ್ ಪ್ಲಾಂಟ್. ವಿ ವಿಲ್ ಐಡೆಂಟಿಫೈ ಥ್ರೂ ಅವರ್ ಐಸ್ ಅಲ್ವಾ. ಬೇಸ್ಡ್ ಆನ್ ದಿಸ್ ನಾವೇನು ಕ್ಲಾಸಿಫೈ ಮಾಡ್ತೀವಿ ಒಂದು ಆರ್ಗಾನಿಸಮ್ನ, ಇದಕ್ಕೆ ಏನಂತ ಕರಿತೀವಿ, ಟ್ಯಾಕ್ಸಾನಮಿ ಅಂತೀವಿ. ಇನ್ನೂ ಬೇರೆ ಬೇರೆ ರೀತಿಯಿಂದ ಮಾಡ್ಬೋದು. ಸೆಲ್ ಯಾವ ಥರ ಸೆಲ್ ಇದೆ, ಯಾವ ಥರ ಟಿಶ್ಯೂ ಇದೆ, ಯಾವ ಥರ ಸ್ಕಿನ್ ಇದೆ, ಅದರಿಂದನೂ ಮಾಡಿದ್ದಾರೆ. ಸೊ ನಾನೇನಂದೆ, ಟ್ಯಾಕ್ಸಾನಮಿ ಇಸ್ ನಥಿಂಗ್ ಬಟ್ ಡಿಸ್ಕ್ರೈಬಿಂಗ್ ಆನ್ ಆರ್ಗಾನಿಸಮ್ ವಿತ್ ಡಿಫ್ರೆಂಟ್ ಕ್ಯಾಟಗರೀಸ್ ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಕ್ಲಾಸಿಫಿಕೇಶನ್, ಇದೆಲ್ಲದರಿಂದ ನಾವೇನು ಒಂದು ಆರ್ಗಾನಿಸಮ್ಸ್ನ ಡಿಸ್ಕ್ರೈಬ್ ಮಾಡ್ತೀವಿ, ವಿ ವಿಲ್ ಕಾಲ್ ವಿತ್ ದ ನೇಮ್ ಆಸ್ ಟ್ಯಾಕ್ಸಾನಮಿ. ಓಕೆ ನಾವು ಹ್ಯೂಮನ್ ಬೀಯಿಂಗ್ಸು ನಾವಿದ್ದೀವಲ್ವಾ, ನಾವು ಒಂದಕ್ಕೊಂದು ಲಿಂಕ್ ಇದ್ದೀವಿ. ಯಾವ ಥರ ಅಂತಂದರೆ, ಈಗ ನಮ್ಮನ್ನು ನೋಡಿದರೆ ಯಾವ ಥರ ಹಿಂದೆ ಯಾವ ಥರ ಇದ್ರು ಅಂತ ಹೇಳ್ತಾರೆ, ಕೋತಿ ಥರ ಇದ್ರು ಅಂತ ಹೇಳ್ತಾರೆ ಎಲ್ಲರೂ. ಸೊ ಇನ್ ಜನರಲ್ ಆಗಿ ಕೋತಿ ಥರ ಇದ್ರು ಅಂತ ಯಾಕೆ ಹೇಳ್ತಾರೆ ಅಂದರೆ, ಒಂದಕ್ಕೊಂದು ಲಿಂಕ್ ಇತ್ತು ಅಂತ ಅಲ್ವಾ. ಹ್ಯೂಮನ್ಸು ಒಂದಕ್ಕೊಂದು ಲಿಂಕ್ ಇಟ್ಕೊಂಡಿದ್ರು ಮುಂಚೆ ಅಲ್ವಾ. ಇವಾಗ ಒಂದು ಹ್ಯೂಮನ್ ಬೀಯಿಂಗ್ಸ್ ಜೊತೆ ಫಸ್ಟು ಒಂದು ಮಂಕಿ ರಿಲೇಶನ್ಶಿಪ್ ಇತ್ತು, ಮಂಕಿಯಿಂದನೇ ಮಂಗನಿಂದ ಮಾನವ ಅಂತ ಹೇಳ್ತಾರಲ್ವಾ. ಸೊ ಅದು ಯಾವ ಥರ ಲಿಂಕ್ ಇತ್ತು, ಅದಕ್ಕೆ ಏನಂತ ಕರಿತೀವಿ ಅಂತಂತಂದರೆ, ಬಯೋಲಾಜಿಕಲ್ ಟರ್ಮಲ್ಲಿ ವಿ ವಿಲ್ ಕಾಲ್ ಸಿಸ್ಟಮ್ಯಾಟಿಕ್ಸ್ ಅನ್ನೋ ಒಂದು ವರ್ಡಿಂದ ಕರಿತೀವಿ. ಹೆಂಗೆ ಹ್ಯೂಮನ್ ಬೀಯಿಂಗ್ಸು ಒಂದು ಅದರಿಂದನೂ ಆಗಲಿ ಲಿಂಕ್ ಇದೆ, ಒಂದು ಚೈನ್ ಲಿಂಕ್ ಇದೆ ಅಂದಾಗ ವಿ ವಿಲ್ ಕಾಲ್ ವಿತ್ ದ ನೇಮ್ ಆಸ್ ಸಿಸ್ಟಮ್ಯಾಟಿಕ್ಸ್. ಯಾವ ಥರ ಬಂತಪ್ಪ ಈ ಸಿಸ್ಟಮ್ಯಾಟಿಕ್ಸ್ ಅಂತಂತಂದರೆ, ಸಿಸ್ಟಮ್ ನೇಚರೇ ಕ್ಯಾರಲಸ್ ಲೀನಿಯಸ್ ಕಂಡುಹಿಡಿದ್ರು. ಇದನ್ನು ಕ್ಯಾರಲಸ್ ಲೀನಿಯಸ್ ಏನಂತ ಕಂಡುಹಿಡಿದ್ರು ಅಂತಂದರೆ, ಯಾವುದೇ ಒಂದು ಪ್ರಾಣಿಗೆ, ಯಾವುದೇ ಒಂದು ಆನಿಮಲ್ಸಿಗೆ ಅಥವಾ ಹ್ಯೂಮನ್ ಬೀಯಿಂಗ್ಸಿಗೆ ಒಂದಕ್ಕೊಂದು ಚೈನ್ ಲಿಂಕ್ ಅಂತ ಇದ್ದೇ ಇರುತ್ತೆ. ಓಕೆನಾ. ಆ ಲಿಂಕ್ ಇರುವಾಗ ಆ ಲಿಂಕಿನ ಏನಂತ ಕರಿತೀವಿ, ಸಿಸ್ಟಮ್ಯಾಟಿಕ್ಸ್. ಓಕೆ, ಸಿಸ್ಟಮೇ ಅಂತಲೂ ಕರಿತೀವಿ. ಸಿಸ್ಟಮೇ ಅವರು ಒಂದು ಕ್ಯಾರಲೆಸ್ನೆಸ್ ಒಂದು ಬುಕ್ ಪಬ್ಲಿಷ್ ಮಾಡಿದ್ರು ವಿತ್ ದ ನೇಮ್ ಆಸ್ ಸಿಸ್ಟಮ್ ನೇಚರೇ. ಓಕೆ, ಅದರಲ್ಲಿ ಅವ್ರು ಏನಂತ ಹೇಳಿದ್ರು, ಹೌ ದ ಒನ್ ಆರ್ಗಾನಿಸಮ್ ಈಸ್ ಲಿಂಕ್ ಟು ಅನದರ್ ಆರ್ ಹೌ ದ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಹ್ಯಾಸ್ ಬೀನ್ ಮೇಡ್ ವಿತ್ ದ ಆರ್ಗಾನಿಸಮ್ಸ್. ಒಂದಕ್ಕೊಂದು ಆರ್ಗಾನಿಸಮಿಗೆ ಹೆಂಗೆ ಅರೇಂಜ್ಮೆಂಟ್ಸ್ ಆಗಿದೆ ಅನ್ನೋದಕ್ಕೆ. ಓಕೆನಾ, ದಿಸ್ ಈಸ್ ಹೌ ದ ಸಿಸ್ಟಮ್ಯಾಟಿಕ್ಸ್ ವರ್ಕ್ ಅಂತ. ಸೊ ನಾವು ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ಥರ ನಾನೇ ಹೇಳಿದ್ದಲ್ಲ, ಒಂದೊಂದು ರೀತಿಯಿಂದ ಒಂದೊಂದು ಕ್ಯಾಟಗರೀಸ್ ಮಾಡ್ತಾ ಹೋಗಿದ್ದಾರೆ ಒಂದೊಂದು ಆರ್ಗಾನಿಸಮ್ಸಿಗೆ. ಏನೇನು ಕ್ಯಾಟಗರೀಸ್ ಇದೆ, ಏನೇನು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಇದೆ ಅಂತ ಕಲಿಯೋಣ. ಅಲ್ಲಿವರೆಗೂ ನೆಕ್ಸ್ಟ್ ಕ್ಲಾಸ್ವರೆಗೂ ಓದ್ತಾ ಇರಿ, ಕಲಿತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಸಿಗೋಣ. ಬಾಯ್ ಬಾಯ್.